ಎಲ್ಲರಿಗೂ ಸ್ವಾಗತ. ನನ್ನ ಯೂಟ್ಯೂಬ್ ಚಾನಲ್ CBSE ಕ್ಲಾಸಸ್‌ಗೆ. ಇವತ್ತು ನಾವು ನೋಡೋಣ 6ನೇ ತರಗತಿಯ 6th ಸ್ಟ್ಯಾಂಡರ್ಡಲ್ಲಿ ಬರುವ ಇಂಗ್ಲಿಷ್‌ನಲ್ಲಿ ಬರುವ 1ನೇ ಚಾಪ್ಟರ್ ಯೂನಿಟ್ ಫಸ್ಟ್ ಫೇಬಲ್ಸ್ ಆ್ಯಂಡ್ ಫೋಲ್ಕ್ ಟೇಲ್ಸ್. ಓಕೆ. ಅದರಲ್ಲಿ ಬರುವ ಫಸ್ಟ್ ಚಾಪ್ಟರ್ ಯಾವುದು? ಎ ಬಾಟಲ್ ಆಫ್ ಡ್ಯೂ. ಓಕೆ. ಇದನ್ನ ನೋಡೋಣ. ಈ ಚಾಪ್ಟರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲೊಂದು ಸಣ್ಣ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಇದನ್ನ ನೋಡೋಣ ಮೊದಲು ನಾವು. ಲೆಟ್ ಅಸ್ ಡೂ ದೀಸ್ ಆಕ್ಟಿವಿಟೀಸ್ ಬಿಫೋರ್ ವಿ ರೀಡ್. ಓಕೆ. ಈ ಆಕ್ಟಿವಿಟಿನ ಮೊದಲು ಮಾಡೋಣ ಅಂತ. ಇಲ್ಲಿ ಏನೊಂದು ಕೊಟ್ಟಿದ್ದಾರೆ ನೋಡಿ. ಐ ಸರ್ಕಲ್ ದ ಪಿಕ್ಚರ್ ದ್ಯಾಟ್ ಮ್ಯಾಚಸ್ ವಿತ್ ಈಚ್ ವರ್ಡ್. ಚೆಕ್ ಯುವರ್ ಆನ್ಸರ್ಸ್ ಬೈ ಶೇರಿಂಗ್ ದೆಮ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಟೀಚರ್ಸ್. ಇಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಇಲ್ಲಿ ವರ್ಡ್ ಕೊಟ್ಟಿದ್ದಾರೆ. ಆ ವರ್ಡ್ನ ಮುಖಾಂತರ ಇಲ್ಲಿ ಯಾವ ಫೇಸ್ ಕರೆಕ್ಟ್ ಇದೆ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಆಯ್ತಾ? ಇಲ್ಲಿ ನೋಡಿ, ವರಿಡ್ ಅಂತ ಇದೆ. ವರಿಡ್ ಮೀನಿಂಗ್ ಏನು? ಆನ್ಶಿಯಸ್ ಫೇಸ್ ಅಥವಾ ಒಂದು ಟೆನ್ಷನ್ ಅಥವಾ ಒಂದು ಏನೋ ಯೋಚನೆ ಮಾಡುವಂಥ ಫೇಸು. ಇದರಲ್ಲಿ ಯಾವುದಿದೆ? ಇದು. ಓಕೆನಾ? ಈ ಸರ್ಕಲ್ಗೆ ಏನು ಮಾಡಿ, ಈ ಚಿತ್ರಕ್ಕೆ ಸರ್ಕಲ್ ಹಾಕಿ. ಓಕೆ. ಅದೇ ಥರ ಏನು ನೆಕ್ಸ್ಟ್ ಏನಿದೆ ವರ್ಡು? ಪ್ಲಾಂಟೇಶನ್. ಪ್ಲಾಂಟೇಶನ್ ಅಂದ್ರೆ ಏನು? ಲಾರ್ಜ್ ಏರಿಯಾ ವಿತ್ ಮೆನಿ ಪ್ಲಾಂಟ್ಸ್. ಓಕೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸಿಂಗಲ್ ಪ್ಲಾಂಟ್ ಇದೆ, ಇಲ್ಲಿ ಮೆನಿ ಪ್ಲಾಂಟ್ಸ್ ಇದೆ. ಸೊ ಇದಕ್ಕೆ ಸರ್ಕಲ್ ಹಾಕಿ. ಆಯ್ತಾ? ಅದೇ ಥರ ಇಲ್ಲಿ ನೋಡಿ, ಸೇಜ್. ಸೇಜ್ ಯಾರಿಗಂತಾರೆ? ಒಂದು ಓಲ್ಡ್ ವೈಸ್ ಮ್ಯಾನ್ ಅಥವಾ ಒಂದು ಬುದ್ಧಿವಂತರು ಅಥವಾ ಸ್ವಾಮೀಜಿಗಳಿಗೆ ಏನಂತೀವಿ ನಾವು? ಸೇಜ್ ಅಂತ ಕರಿತೀವಿ. ಇಲ್ಲಿ ಯಾರು ಸ್ವಾಮೀಜಿ ಕಾಣ್ತಿದ್ದಾರೆ? ಇವರು. ಇದಕ್ಕೆ ಸರ್ಕಲ್ ಹಾಕಿ. ಅದೇ ಥರ ಸರ್ಪ್ರೈಸ್. ಸರ್ಪ್ರೈಸ್ ಅಂದ್ರೆ ಏನು? ಶಾಕ್ಡ್ ಎಕ್ಸ್ಪ್ರೆಷನ್. ಶಾಕ್ ಆದಾಗ ಬರುತ್ತಲ್ಲ. ಸೊ ಇಲ್ಲಿ ನೋಡಿ, ನಾರ್ಮಲ್ ಇದೆ ಈ ಫೇಸು. ಇಲ್ಲೇನಿದೆ? ಶಾಕ್ ಆಗಿದ್ದಾರೆ. ಸೊ ಇದಕ್ಕೇನು ಮಾಡಿ, ಸರ್ಕಲ್ನ ಹಾಕಿ. ಓಕೆ. ಇಲ್ಲಿ ನೋಡಿ, ಇನ್ನೊಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಆನ್ಸರ್ ದೀಸ್ ಕ್ವಶನ್ಸ್ ಆ್ಯಂಡ್ ಡಿಸ್ಕಸ್ ದೆಮ್ ವಿತ್ ಯುವರ್ ಕ್ಲಾಸ್ಮೇಟ್ಸ್ ಆ್ಯಂಡ್ ಟೀಚರ್. ಓಕೆ. ಒಂದನೇ ಏನು? ಥಿಂಕ್ ಆಫ್ ಅ ಟೈಮ್ ವೆನ್ ಯು ವರ್ಕ್ಡ್ ಹಾರ್ಡ್. ವಾಟ್ ಡಿಡ್ ಯು ಡೂ ದೆನ್? ಅಂದರೆ ಒಂದು ಯಾವುದೋ ಒಂದು ವೇಳೆಯಲ್ಲಿ ನೀವು ಹಾರ್ಡಾಗಿ ವರ್ಕ್ ಮಾಡಿರ್ತೀರಾ, ಅದು ಯಾವ ವರ್ಕ್ ಅಂತ ಹೇಳಿ ಅಂತ ಅಂದಿದ್ದಾರೆ. ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ. ಇದಕ್ಕೆ ಒಂದನೇದಕ್ಕೆ ಆನ್ಸರ್ ಏನಂತ ಇಲ್ಲಿ ನೋಡಿ. ಐ ವರ್ಕ್ಡ್ ಹಾರ್ಡ್ ವೈಲ್ ಪ್ರಿಪೇರಿಂಗ್ ಫಾರ್ ಎಕ್ಸಾಮ್ಸ್. ಅಂದರೆ ಎಕ್ಸಾಮ್ನಲ್ಲಿ ಏನು ಮಾಡ್ತೀನಿ ನಾನು? ಹಾರ್ಡ್ ವರ್ಕ್ ಮಾಡ್ತೀನಿ. ಆಯ್ತಾ? ಇಲ್ಲಿ ನೋಡಿ, ಹೌ ಡಿಡ್ ಇಟ್ ಹೆಲ್ಪ್ ಯು? ಅದು ಹಾರ್ಡ್ ವರ್ಕು ನಿಮ್ಗೆ ಯಾವ ಥರ ಹೆಲ್ಪ್ ಮಾಡಿತು? ಇಟ್ ಹೆಲ್ಪ್ಡ್ ಮೀ. ಯಾವ ಥರ ಬರೀತೀವಿ ನೋಡಿ ಇಲ್ಲಿ. ಇಟ್ ಹೆಲ್ಪ್ಡ್ ಮೀ ಅಂಡರ್ಸ್ಟ್ಯಾಂಡ್ ದಿ ಸಬ್ಜೆಕ್ಟ್ ಬೆಟರ್. ನಾನು ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡಿದ್ದಕ್ಕೆ ಏನಾಯಿತು? ಆ ಸಬ್ಜೆಕ್ಟ್ ನನಗೆ ಬೆಟರ್ ಆಗಿ ಅರ್ಥ ಆಯಿತು. ಅದೇ ಥರ ಇಲ್ಲಿ ಮೂರನೇ ನೋಡಿ, ಹೌ ಡಿಡ್ ಇಟ್ ಮೇಕ್ ಯು ಫೀಲ್? ಅದು ನಿಮಗೆ ಯಾವ ಥರ ಫೀಲ್ ಕೊಡ್ತಂದರೆ, ಐ ಫೆಲ್ಟ್ ಕಾನ್ಫಿಡೆಂಟ್. ನಾನೇನು ಮಾಡಿದೆ? ಕಾನ್ಫಿಡೆಂಟ್ ಆಗಿ ಫೀಲ್ ಆದೆ ಆ್ಯಂಡ್ ಹ್ಯಾಪಿ. ಆಯಿತಾ? ಈ ಥರ ನೀವು ಇದನ್ನೇ ಬರೀರಿ ಅಥವಾ ಬೇರೆ ಯಾವುದನ್ನ ಕೂಡ ನೀವು ಬರಿಬೋದು. ಆಯಿತಾ? ಈಗ ನೋಡೋಣ ಈ ಚಾಪ್ಟರ್ನ. ಈಗ ನಾವು ಚಾಪ್ಟರ್ನ ಒಳಗಡೆ ಇಳಿಯೋಣ. ಎ ಬಾಟಲ್ ಆಫ್ ಡ್ಯೂ. ಓಕೆನಾ? ಈ ಸ್ಟೋರಿ ನೋಡಿ ಹೇಗೆ ಸ್ಟಾರ್ಟ್ ಆಗುತ್ತಂತ. ಇಲ್ಲೊಬ್ರು ಇದ್ದಾರೆ, ರಾಮನಾಥ ಅನ್ನೋರು ಇದ್ದಾರೆ. ರಾಮನಾಥ ವಾಸ್ ದ ಸನ್ ಆಫ್ ಎ ರಿಚ್ ಲ್ಯಾಂಡ್ ಲಾರ್ಡ್. ರಾಮನಾಥ ಅನ್ನೋನು ಒಬ್ಬರ ಮಗ ಇದ್ದಾನೆ. ರಿಚ್ ಅಂದ್ರೆ ಶ್ರೀಮಂತ. ಲ್ಯಾಂಡ್ ಲಾರ್ಡ್ ಅಂದ್ರೆ ಏನು? ಜಮೀನ್ದಾರ್ ಅಂತ ಕರಿತೀವಲ್ಲ. ಜಮೀನ್ದಾರ್ ಅಥವಾ ಜಾಸ್ತಿ ಹೊಲ ಇದ್ದವರು ಅಥವಾ ಜಮೀನ್ ಇದ್ದವ್ರಿಗೆ ನಾವು ಜಮೀನ್ದಾರ್ ಅಂತ ಕರಿತೀವಲ್ಲ. ಲ್ಯಾಂಡ್ ಲಾರ್ಡ್ ಅಥವಾ ಗೌಡ್ರು ಅಂತಾನು ನಾವು ಕರಿತೀವಿ ಸಾಮಾನ್ಯ ಭಾಷೆಯಲ್ಲಿ. ಓಕೆನಾ? ಅದೇ ಥರ ಹಿಸ್ ಫಾದರ್ ಲೆಫ್ಟ್ ಹಿಮ್ ಲಾರ್ಜ್ ಟ್ರ್ಯಾಕ್ಟ್ಸ್ ಆಫ್ ಲ್ಯಾಂಡ್. ಓಕೆ. ಅವ್ರ ಫಾದರ್ ಅಂದ್ರೆ ಅವರ ತಂದೆಯ ಡೆತ್ ಆಯ್ತಲ್ಲ, ಅದರಲ್ಲಿ ಅವಾಗ ಏನು ಮಾಡಿದ್ರು? ಲಾರ್ಜ್ ಟ್ಯಾಕ್ಸ್. ಟ್ಯಾಕ್ಸ್ ಏನು? ಟ್ಯಾಕ್ಸ್ ಆಫ್ ಲ್ಯಾಂಡ್ ಅಂದ್ರೆ ಲಾರ್ಜ್ ಏರಿಯಾಸ್ ಆಫ್ ಲ್ಯಾಂಡ್. ಅಂದ್ರೆ ತುಂಬಾ ಎಕರೆಯಷ್ಟು ಹೊಲ ಗದ್ದೆಯನ್ನ ಅವರು ತಮ್ಮ ಮಗನಿಗೆ ಬಿಟ್ಟು ಹೋದರು. ಯಾವಾಗ ಅವರು ಡೈಡ್, ವೆನ್ ಹಿ ಡೈಡ್. ಓಕೆ. ಬಟ್ ರಾಮನಾಥ ಡಿಡ್ ನಾಟ್ ಸ್ಪೆಂಡ್ ಇವನ್ ಒನ್ ಡೇ ಲುಕಿಂಗ್ ಆಫ್ಟರ್ ಹೀಸ್ ಲ್ಯಾಂಡ್. ಅವಾಗ ಏನು ಮಾಡಿದ ರಾಮನಾಥ? ಡಿಡ್ ನಾಟ್ ಸ್ಪೆಂಡ್ ಇವನ್ ಒನ್ ಡೇ. ಒಂದ್ ದಿನಾನು ಕೂಡ ಅವನು
ಹೊಲದಲ್ಲಿ ಕೆಲಸ ಮಾಡ್ಲಿಲ್ಲ ಅವ್ರ ತಂದೆ ಹೋದ್ಮೇಲೆ. ದಿಸ್ ವಾಸ್ ಬಿಕಾಸ್ ಹಿ ಹ್ಯಾಡ್ ಅ ಫನ್ನಿ ಐಡಿಯಾ. ಅದು ಯಾವ್ದ್ರಿಂದ ಅವನಿಗೊಂದು ಫನ್ನಿ ಐಡಿಯಾ, ಒಂದು ಜೋಕ್ ಅಂತ ಒಂದು ಐಡಿಯಾ ಇತ್ತು ಅವನಿಗೆ. ಹಿ ಬಿಲೀವ್ಡ್ ದೇರ್ ವಾಸ್ ಅ ಮ್ಯಾಜಿಕ್ ಪೋಷನ್ ದ್ಯಾಟ್ ಕುಡ್ ಟರ್ನ್ ಎನಿ ಆಬ್ಜೆಕ್ಟ್ ಇನ್ ಟು ಗೋಲ್ಡ್. ಅವ್ನಿಗೆ ಏನೋ ಒಂದು ನಂಬಿದ್ದಂದ್ರೆ ಒಂದು ಮ್ಯಾಜಿಕ್ ಪೋಷನ್ ಇದೆ. ಪೋಷನ್ ಅಂದ್ರೆ ಎದಕ್ಕೆ ಕರೀತಾರೆ? ಎ ಲಿಕ್ವಿಡ್ ವಿತ್ ಮ್ಯಾಜಿಕಲ್ ಪ್ರಾಪರ್ಟೀಸ್. ಅಂದ್ರೆ ಅದೊಂದು ಮ್ಯಾಜಿಕ್ ಅಂತ ಒಂದು ನೀರು ಅಥವಾ ಒಂದು ದ್ರವ ಇದೆ. ದ್ಯಾಟ್ ಕುಡ್ ಟರ್ನ್, ಅದು ಟರ್ನ್ ಮಾಡುತ್ತೆ ಏನನ್ನ, ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಇಂಟು ಗೋಲ್ಡ್ ಆಗಿ ಮಾಡುತ್ತೆ. ಅಂದ್ರೆ ಈಗ ಆ ಪೋಷನ್ ನೀವು ಕಬ್ಬಿನ ಮೇಲೆ ಹಾಕಿದ್ರೆ ಅದು ಬಂಗಾರವಾಗಿ ಅಂದ್ರೆ ಕನ್ವರ್ಟ್ ಆಗುತ್ತೆ. ಯಾವುದೇ ಒಂದು ವಸ್ತುವಿನ ಮೇಲೆ ನೀವು ಆ ನೀರನ್ನು ಹಾಕಿದಾಗ, ಮ್ಯಾಜಿಕ್ ಪೋಷನ್ ಹಾಕಿದಾಗ ಅದೇನಾಗುತ್ತೆ, ಬಂಗಾರವಾಗಿ ಬದಲಾಗುತ್ತೆ ಅಂತ, ಗೋಲ್ಡ್ ಆಗಿ ಬದಲಾಗುತ್ತೆ ಅಂತ ಒಂದು ಸುಳ್ಳು ನಂಬಿಕೆ ಇರುತ್ತೆ. ಓಕೆ, ಆಮೇಲೆ ನೋಡಿ, ಈ ಸ್ಪೆಂಟ್ ಆಲ್ ಹಿಸ್ ಟೈಮ್ ಟು ಲರ್ನ್ ಮೋರ್ ಅಬೌಟ್ ದಿಸ್ ಪೋಷನ್. ಅವನು ತನ್ನ ಎಲ್ಲ ಸಮಯವನ್ನ ಈ ಪೋಷನ್ನ ಬಗ್ಗೆ ಜಾಸ್ತಿ ಕಲಿಯೋದಕ್ಕೆ ಅವನು ಸ್ಪೆಂಡ್ ಮಾಡಿದ. ಪೀಪಲ್ ಚೀಟೆಡ್ ಹಿಮ್ ಆಫ್ಟೆನ್. ಎಲ್ಲರೂ ಅವನಿಗೆ ಚೀಟ್ ಮಾಡ್ತಾ ಇದ್ರು. ಅಂದ್ರೆ ಏನೋ ದುಡ್ಡು ಎಲ್ಲ ಇಸ್ಕೊಂಡು ಅವನಿಗೆ ಚೀಟ್ ಮಾಡ್ತಾ ಇದ್ರು. ಪ್ರಾಮಿಸಿಂಗ್ ಟು ಟೆಲ್ ಹಿಮ್ ಅಬೌಟ್ ಇಟ್. ಪ್ರಾಮಿಸ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ನಾವು ಹೇಳ್ತೀವಿ ಅಂತ, ಬಟ್ ಅವನಿಗೆ ಚೀಟ್ ಮಾಡ್ತಾ ಇದ್ರು. ಬಟ್ ಈ ಡಿಡ್ ನಾಟ್ ಗಿವ್ ಅಪ್. ಅವನು ಅದನ್ನ ಸ್ಟಾಪ್ ಮಾಡಲಿಲ್ಲ. ಎಷ್ಟೇ ಚೀಟ್ ಮಾಡಿದ್ರು ಮತ್ತೆ ಮತ್ತೆ ಅದರ ಬೆನ್ನೇ ಹತ್ತಿದ್ದ. ಈಸ್ ವೈಫ್ ಮಧುಮತಿ. ಓಕೆನಾ, ರಾಮನಾಥನ ಹೆಂಡತಿಯರು ಮಧುಮತಿ. ವಾಸ್ ಟಯರ್ಡ್ ಆಫ್ ದಿಸ್. ಅವಳಿಗೆ ಸಾಕಾಗಿತ್ತು ಇದನ್ನ ನೋಡಿ ನೋಡಿ. ಆಲ್ಸೋ ವರಿಡ್. ವರಿಡ್ ಅಂದ್ರೆ ಏನು? ಅವಳಿಗೆ ಟೆನ್ಷನ್ ಇತ್ತು. ಅಂದ್ರೆ ಅವಳಿಗೆ ಅದನ್ನ ನೋಡಕ್ ಆಗ್ತಿರ್ಲಿಲ್ಲ. ಬಿಕಾಸ್ ಶಿ ಸಾ ಹೌ ಮಚ್ ಮನಿ ರಾಮನಾಥ ವಾಸ್ ಸ್ಪೆಂಡಿಂಗ್. ಅವಳಿಗೆ ಯಾಕೆ ಅದನ್ನ ನೋಡಕ್ ಆಗ್ತಿರ್ಲಿಲ್ಲ ಅಂದ್ರೆ ರಾಮನಾಥ ಅದಕ್ಕೆ ತುಂಬಾ ಹಣವನ್ನ ಖರ್ಚು ಮಾಡ್ತಾ ಇದ್ದ. ಓಕೆ, ಸ್ಪೆಂಡಿಂಗ್. ಶಿ ವಾಸ್ ಶ್ಯೂರ್ ದ್ಯಾಟ್ ಸೂನ್ ದೇ ವುಡ್ ಬಿ ವಿತೌಟ್ ಮನಿ. ಈ ತರ ಖರ್ಚು ಮಾಡ್ತಾ ಇದ್ದಲ್ಲ, ಇನ್ನು ಸ್ವಲ್ಪ ದಿನಗಳಲ್ಲಿ ಅವರ ಪೂರ್ತಿ ಎಲ್ಲ ಅವ್ರೇನು ಎಲ್ಲ ಹಣ ಇತ್ತರ ಆಸ್ತಿ ಎಲ್ಲಾನು ಇದರ ಬೆನ್ನ ಹತ್ತಿ ಎಲ್ಲ ಕಳೆದುಕೊಳ್ತಾನೆ ಅಂತ ಅವಳಿಗೆ ಅದು ಅಂಜಿಕೆ ಬರುತ್ತಿತ್ತು, ಅಥವಾ ಅವಳು ಹೆದರ್ತಾ ಇದ್ಳು. ಓಕೆ, ಒನ್ ಡೇ ಎ ಫೇಮಸ್ ಸೇಜ್ ಕಾಲ್ಡ್ ಮಹಿಪತಿ ಕೇಮ್ ಟು ದೇರ್ ಟೌನ್. ಸೇಜ್ ಅಂದ್ರೆ ಏನು? ಸ್ವಾಮೀಜಿ. ಅಥವಾ ಸೇಜ್ ಅಂತ ಏನ್ ಕರಿತೀವಿ ನಾವು? ಸ್ವಾಮೀಜಿಗಳಿಗೆ ಸೇಜ್ ಅಂತ ಕರಿತೀವಿ. ಒನ್ ಡೇ ಏನಾಯ್ತು, ಒಬ್ಬ ಫೇಮಸ್ ಆಗಿರುವಂತ, ಎಲ್ರಿಗೂ ಗೊತ್ತಿರುವಂತ ಮಹಿಪತಿ ಅನ್ನೋ ಸ್ವಾಮೀಜಿಗಳು ಅವರ ಊರಿಗೆ ಬಂದರು. ಓಕೆ, ರಾಮನಾಥ ಬಿಕೇಮ್ ಹೀಸ್ ಫಾಲೋವರ್. ರಾಮನಾಥ ಏನದ, ಅವರ ಬೆನ್ನು ಹತ್ತಿದ. ಅಂಡ್ ಆಸ್ಕ್ಡ್ ಹಿಮ್ ಅಬೌಟ್ ದ ಪೋಷನ್. ಅವ್ರಿಗೆ ಏನ್ ಮಾಡಿದ, ಇದೇ ಮ್ಯಾಜಿಕ್ ಪೋಷನ್ ಬಗ್ಗೆ ಅವ್ರಿಗೆ ಕೇಳಿದ. ಅಂದ್ರೆ ನಿಮಗೇನಾದ್ರು ಇಂಥ ಮ್ಯಾಜಿಕ್ ಪೋಷನ್ ಗೊತ್ತಾ, ಅದು ಹೆಂಗ್ ಸಿಗುತ್ತೆ, ಅದನ್ನ ಹೇಗೆ ತಗೋಬೇಕು ಅಂತ ಕೇಳಿದ. ಟು ಹಿ ಸರ್ಪ್ರೈಸ್ ದ ಸೇಜ್ ಆನ್ಸರ್ಡ್. ಅವನಿಗೆ ಸರ್ಪ್ರೈಸ್ ಆಯ್ತು. ಯಾಕಂದ್ರೆ ಅಂದ್ರೆ ಎಲ್ಲರೂ ಅವ್ನು ಚೀಟ್ ಮಾಡ್ತಾ ಇದ್ರಲ್ಲ, ಈ ಸೇಜ್ ಏನ್ ಮಾಡಿದ, ಅಂದ್ರೆ ಫಸ್ಟ್ ಸರ್ತಿ ಅವನಿಗೆ ಆನ್ಸರ್ ಮಾಡಿದ. ಎಸ್, ಇನ್ ಮೈ ಟ್ರಾವೆಲ್ಸ್ ಇನ್ ದ ಹಿಮಾಲಯಸ್ ಐ ಹರ್ಡ್ ಹೌ ಯು ಕುಡ್ ಮೇಕ್ ಸಚ್ ಎ ಪೋಷನ್ ಬಟ್ ಇಟ್ ಈಸ್ ಡಿಫಿಕಲ್ಟ್. ಅವಾಗ ಆ ಸೇಜ್ ಅವರು ಏನ್ ಆನ್ಸರ್ ಮಾಡ್ತಾರೆ, ಎಸ್ ಇನ್ ಮೈ ಟ್ರಾವೆಲ್ಸ್ ಇನ್ ದ ಹಿಮಾಲಯಸ್. ನಾನು ಹಿಮಾಲಯದಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಐ ಹರ್ಡ್ ಹೌ ಯು ಕುಡ್ ಮೇಕ್ ಸಚ್ ಎ ಪೋಷನ್. ನಾನು ಅವಾಗ ಕೇಳ್ಕೊಂಡಿದ್ದೆ, ನನಗೆ ಕೇಳಿಸಿತ್ತು ಅವಾಗ ಆ ಪೋಷನ್ ಅನ್ನ ಹೇಗೆ ತಯಾರಿಸುತ್ತಾರೆ ಅಂತ. ಬಟ್ ಇಟ್ ಈಸ್ ಡಿಫಿಕಲ್ಟ್, ಅದನ್ನು ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಬಟ್ ರಾಮನಾಥ ಏನ್ ಹೇಳಿದ, ಟೆಲ್ ಮೀ ರಿಕ್ವೆಸ್ಟೆಡ್ ರಾಮನಾಥ ರಿಕ್ವೆಸ್ಟ್ ಮಾಡ್ಕೊಂಡ, ಹೇಳಿ ಹೇಳಿ ಅದನ್ನ ಯಾವ ತರ ನಾನು ರೆಡಿ ಮಾಡ್ಬೇಕಂತ ಕೇಳಿದ. ನಾಟ್ ಬಿಲೀವಿಂಗ್ ಈಸ್ ಲಕ್. ಅಂದ್ರೆ ಅವನಿಗೆ ಲಕ್ ಮೇಲೆ ಬಿಲೀವ್ ಇರಲಿಲ್ಲ, ಬಟ್ ಅದನ್ನ ನಾನು ಮಾಡೇ ತೋರಿಸ್ತೀನಿ ಅಂತ ಅವನು ಹೇಳಿದ. ಓಕೆ, ಇಲ್ಲಿ ನೋಡಿ, ಡ್ಯೂ ಅಂದ್ರೆ ಏನು? ಸ್ಮಾಲ್ ಡ್ರಾಪ್ಸ್ ಆಫ್. ಇದನ್ನ ನಾನು ಮುಂದೆ ಹೇಳ್ತೀನಿ, ಸಾರಿ. ಯು ಹ್ಯಾವ್ ಟು ಪ್ಲಾಂಟ್ ಬನಾನಾ ಪ್ಲಾಂಟ್ ಅಂಡ್ ವಾಟರ್ ಇಟ್ ರೆಗ್ಯುಲರ್ಲಿ ವಿತ್ ಯುವರ್ ಹ್ಯಾಂಡ್ಸ್. ಓಕೆ, ಅವಾಗ ಸ್ವಾಮೀಜಿ ಏನ್ ಹೇಳಿದಾರೆ ಅಂದ್ರೆ, ನೀನೊಂದು ಬಾಳೆಹಣ್ಣಿನ ಗಿಡವನ್ನು ನೆಡು, ಅಂದ್ರೆ ನಿನ್ನ ಹೊಲದಲ್ಲಿ ಹಚ್ಚು. ಅಂಡ್ ವಾಟರ್ ಇಟ್ ರೆಗ್ಯುಲರ್ಲಿ, ಎವ್ರಿ ಡೇ ಅದಕ್ಕೆ ನೀರನ್ನು ಹಾಕು. ವಿತ್ ಯುವರ್ ಹ್ಯಾಂಡ್ಸ್, ನಿನ್ನ ಕೈಯಾರೆ ಹಾಕು, ಬೇರೆ ಯಾವರಿಂದನೂ ಹಾಕಬಾರ್ದು. ಇನ್ ವಿಂಟರ್ ದ ಮಾರ್ನಿಂಗ್ ಡ್ಯೂ ಈಸ್ ಆನ್ ದ ಲೀವ್ಸ್. ಇನ್ನು ಚಳಿಗಾಲದಲ್ಲಿ ಏನಾಗುತ್ತೆ, ಮಾರ್ನಿಂಗ್ ಡ್ಯೂ ಅಂದ್ರೆ ಏನು? ಇಲ್ಲಿ ನೋಡಿ, ಸ್ಮಾಲ್ ಡ್ರಾಪ್ಸ್ ಆಫ್ ವಾಟರ್ ಆನ್ ದ ಲೀವ್ಸ್ ದಟ್ ಫಾರ್ಮ್ ಡ್ಯೂರಿಂಗ್ ನೈಟ್. ನೀವು ಬೆಳಿಗ್ಗೆ ಒಂದು ಗಿಡದ ಎಲೆಗಳ ಮೇಲೆ ನೋಡಿದಾಗ ನೀರಿರುತ್ತೆ, ಅದು ಏನು? ಮಂಜಿನ ಹನಿ ಅಂತೇವಲ್ಲ, ಆ ಮಂಜಿನ ಹನಿಗೆ ಅಂತ ಕರೀತಾರೆ, ಡ್ಯೂ ಅಂತ ಕರೀತಾರೆ. ಓಕೆ, ಇನ್ ವಿಂಟರ್ ದ ಮಾರ್ನಿಂಗ್ ಡ್ಯೂ ಈಸ್ ಆನ್ ದ ಲೀವ್ಸ್. ಯು ಹ್ಯಾವ್ ಟು ಕಲೆಕ್ಟ್ ದ ಡ್ಯೂ ಅಂಡ್ ಸ್ಟೋರ್ ಇಟ್ ಇನ್ ಅ ಬಾಟಲ್. ಅವಾಗೇನಂತಾರೆ, ಆ ಚಳಿಗಾಲದಲ್ಲಿ ಏನು ಮಂಜಿನ ಹನಿ ಆ ಎಲೆ ಮೇಲೆ ಬೀಳುತ್ತಲ್ಲ, ಬಾಳೆ ಎಲೆ ಮೇಲೆ, ಬನಾನಾದ ಪ್ಲಾಂಟ್ ಎಲೆ ಮೇಲೆ, ಯು ಹ್ಯಾವ್ ಟು ಕಲೆಕ್ಟ್ ದ ಡ್ಯೂ. ಆ ಡ್ಯೂ ಅನ್ನು ಕಲೆಕ್ಟ್ ಮಾಡಬೇಕು. ಅಂಡ್ ಸ್ಟೋರ್ ಇಟ್ ಇನ್ ಅ ಬಾಟಲ್. ಒಂದು ಬಾಟಲ್ ಏನ್ ಮಾಡಬೇಕು, ಸ್ಟೋರ್ ಮಾಡಬೇಕು.
ವೆನ್ ಯು ಹ್ಯಾವ್ 5 ಲೀಟರ್ಸ್ ಆಫ್ ಡ್ಯೂ, ಯಾವಾಗ ಸ್ಟೋರ್ ಮಾಡಿ ಅದು 5 ಲೀಟರ್ ಅಂತ 5 ಲೀಟರ್ ಡ್ಯೂ ಸ್ಟೋರ್ ಆಗುತ್ತೋ, ಬ್ರಿಂಗ್ ಇಟ್ ಟು ಮೀ, ನನ್ನ ಹತ್ರ ತಕ್ಕೊಂಡು ಬಾ. ಐ ವಿಲ್ ಚಾಂಟ್ ಸಮ್ ಮ್ಯಾಜಿಕ್ ವರ್ಡ್ಸ್. ಐ ವಿಲ್ ಚಾಂಟ್, ಚಾಂಟ್ ಅಂದ್ರೆ ಏನು? ರಿಪೀಟ್ ಅಥವಾ ಒಂದು ಜಪ ಮಾಡುವುದು ಅಂತಾರಲ್ಲ, ಜಪ ಅಥವಾ ಒಂದು ದೇವರ ಟು ರಿಪೀಟ್ ಆರ್ ಸಿಂಗ್ ಅ ವರ್ಡ್ ಆರ್ ಫ್ರೇಸ್, ಅಂದ್ರೆ ಒಂದೇ ವರ್ಡ್ ಅನ್ನ ರಿಪೀಟ್ ಮಾಡೋದು. ಓಂ ನಮ ಶಿವಾಯ ಅಂತ ಅಂತಾರಲ್ಲ ಸ್ವಾಮೀಜಿಗಳು, ಆ ತರ ಚಾಂಟ್ ಮಾಡಿ ಸಮ್ ಮ್ಯಾಜಿಕ್ ವರ್ಡ್ಸ್ ನ ನಾನು ಚಾಂಟ್ ಮಾಡ್ತೀನಿ. ವಿಚ್ ವಿಲ್ ಟರ್ನ್ ಇಟ್ ಇನ್ ಟು ದಿ ಮ್ಯಾಜಿಕ್ ಪೋಷನ್. ಅವಾಗ ಏನಾಗುತ್ತೆ, 5 ಲೀಟರ್ ಏನ್ ಡ್ಯೂ ತರ್ತಿ ಅಲ್ಲ ನಿನ್ನ ಬಾಟ್ಲಲ್ಲಿ, ಅದೇನಾಗುತ್ತೆ ಮ್ಯಾಜಿಕ್ ಪೋಷನ್ ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಎ ಡ್ರಾಪ್ ಆಫ್ ಪೋಷನ್ ವಿಲ್ ಚೇಂಜ್ ಎನಿ ಆಬ್ಜೆಕ್ಟ್ ಇನ್ ಟು ಗೋಲ್ಡ್. ಅಂದ್ರೆ ನೀ ಯಾವ್ದ್ರ ಮೇಲೆ, ಯಾವ್ದೊಂದು ವಸ್ತುವಿನ ಮೇಲೆ ನೀನು ಆ ಪೋಷನ್ ಅನ್ನು ಹಾಕ್ತೀಯಲ್ಲ, ಅವಾಗ ಏನಾಗುತ್ತೆ, ಅದು ಗೋಲ್ಡ್ ಅಥವಾ ಬಂಗಾರ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾನೆ. ಆಯ್ತಾ? ಅದಾದ್ಮೇಲೆ ರಾಮನಾಥ ವಾಸ್ ವರಿಡ್ ಬಿಕಾಸ್, ರಾಮನಾಥನಿಗೆ ಏನಾಯ್ತು, ಟೆನ್ಷನ್ ಆಯ್ತು. ಯಾಕಂದ್ರೆ ಬಟ್ ವಿಂಟರ್ ಇಸ್ ಓನ್ಲಿ ಫಾರ್ ಫ್ಯೂ ಮಂತ್ಸ್. ಚಳಿಗಾಲ ಕೆಲವೇ ತಿಂಗಳು ಇರುತ್ತೆ. ಚಳಿಗಾಲ ಎಷ್ಟಿರುತ್ತೆ ನಮ್ಮಲ್ಲಿ? 4-5 ತಿಂಗಳು ಚಳಿಗಾಲ ಇರುತ್ತೆ. ಆಯ್ತಾ? ಇಟ್ ವಿಲ್ ಟೇಕ್ ಮೀ ಇಯರ್ಸ್ ಟು ಕಲೆಕ್ಟ್ 5 ಲೀಟರ್ಸ್ ಆಫ್ ಡ್ಯೂ. ಅಂದ್ರೆ ಅವನೇನು ವಿಚಾರ ಮಾಡ್ತಾನೆ, ಮೊದಲು 4 ಮಂತ್ ಇದೆ, 5 ಲೀಟರ್ ಕಲೆಕ್ಟ್ ಮಾಡ್ಬೇಕಂದ್ರೆ ನನಗೆ ಎಷ್ಟೋ ವರ್ಷಗಳೇ ಬೇಕಾಗುತ್ತೆ ಅಂತ ಹೇಳ್ತಾನೆ. ಅವಾಗೇನಂತಾನೆ ಸ್ವಾಮೀಜಿ ಏನ್ ಹೇಳ್ತಾರಂದ್ರೆ, ಯು ಕ್ಯಾನ್ ಪ್ಲಾಂಟ್ ಆಸ್ ಮೆನಿ ಬನಾನಾ ಪ್ಲಾಂಟ್ಸ್ ಆಸ್ ಯು ವಾಂಟ್. ನಿನಗೆ ಎಷ್ಟು ಬೇಕೋ ಅಷ್ಟು ಬನಾನಾ ಪ್ಲಾಂಟ್ ಅನ್ನ ನೀನು ಹಚ್ಚು. ಬಟ್ ರಿಮೆಂಬರ್, ನೆನಪಿಟ್ಟಿಕೋ, ಯು ಮಸ್ಟ್ ಲುಕ್ ಆಫ್ಟರ್ ದೆಮ್ ಯುವರ್ ಸೆಲ್ಫ್. ಅಂದ್ರೆ ಅದನ್ನೆಲ್ಲ ನೀನೇ ಜೋಪಾನ ಮಾಡಬೇಕು, ಬೇರೆ ಯಾರು ಕೆಲಸದವ್ರನ್ನ ಹಚ್ಚಬಾರ್ದು, ಎಲ್ಲ ನಿನ್ನಿಂದಲೇ ಆಗ್ಬೇಕಂತ ಹೇಳ್ತಾರೆ. ಅಂಡ್ ಕಲೆಕ್ಟ್ ದ ಡ್ಯೂ ವಿತ್ ಯುವರ್ ಓನ್ ಹ್ಯಾಂಡ್ಸ್. ಅದೇನ್ ಡ್ಯೂ ಕಲೆಕ್ಟ್ ಮಾಡ್ತೀವಲ್ಲ ಲೀಫ್ ಮೇಲಿಂದ್ರ, ಅದನ್ನು ಕೂಡ ನೀನೇ ಕಲೆಕ್ಟ್ ಮಾಡಬೇಕು, ಬೇರೆ ಯಾರು ಕಲೆಕ್ಟ್ ಮಾಡಬಾರ್ದು ಅಂತ ಹೇಳ್ತಾರೆ. ಆಯ್ತಾ? ಅದಾದ್ಮೇಲೆ ರಾಮನಾಥ ವೆಂಟ್ ಹೋಮ್ ಆಫ್ಟರ್ ಟೇಕಿಂಗ್ ಟು ಹಿಸ್ ವೈಫ್ ಸ್ಟಾರ್ಟೆಡ್ ಕ್ಲೀನಿಂಗ್ ಹಿಸ್ ಲಾರ್ಜ್ ಫೀಲ್ಡ್ಸ್. ರಾಮನಾಥ ವೆಂಟ್ ಹೋಮ್, ಅದನ್ನ ಕೇಳಿ ರಾಮನಾಥ ಮನೆಗೆ ಹೋಗ್ತಾನೆ. ಆಫ್ಟರ್ ಟಾಕಿಂಗ್ ಟು ಹಿಸ್ ವೈಫ್, ಅವನ ಹೆಂಡತಿ ಜೊತೆ ಮಾತಾಡಿದ ಮೇಲೆ ಅವನು ಆ ಹೊಲಗಳನ್ನ ಕ್ಲೀನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಇಷ್ಟು ವರ್ಷಗಳಿಂದ ಹೊಲದಲ್ಲಿ ಏನು ಮಾಡೇ ಇರ್ಲಿಲ್ಲ ಇವನು. ಆ ಪೋಷನ್ನ ಬೆನ್ನು ಹತ್ತಿ ಬರೀ ಅದರಿಂದನೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದ. ಸೊ ಈಗ ಅದನ್ನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾನೆ. ಓಕೆನಾ? ವಿಚ್ ಹ್ಯಾಡ್ ಬಿನ್ ಲೈಯಿಂಗ್ ಎಂಟಿ ಆಲ್ ದೀಸ್ ಇಯರ್ಸ್. ಓಕೆ, ದೇರ್ ಹಿ ಪ್ಲಾಂಟೆಡ್ ರೋಸ್ ಅಂಡ್ ರೋಸ್ ಆಫ್ ಬನಾನಾ. ಅಲ್ಲೇನ್ ಮಾಡಿದ ಅವನು, ರೋಸ್ ಅಂದ್ರೆ ಏನು, ಈ ತರ ನಾವು ಹೊಲದಲ್ಲಿ ಸಾಲು ಬಿಡ್ತೀವಲ್ಲ, ಸಾಲುಗಳನ್ನ, ಈ ತರ ಸಾಲುಗಳಲ್ಲಿ ಏನ್ ಮಾಡಿದ ಅವನು, ರೋಸ್ ಅಂಡ್ ರೋಸ್ ಆಫ್ ಬನಾನಾ ಪ್ಲಾಂಟ್ಸ್ ಅನ್ನ ಪ್ಲಾಂಟ್ ಮಾಡಿದ. ಹಿ ಟೆಂಡೆಡ್ ಅಂದ್ರೆ ಏನು, ಲುಕ್ ಆಫ್ಟರ್. ಏನ್ ಮಾಡಿದ, ಲುಕ್ಡ್ ಆಫ್ಟರ್ ಅಂದ್ರೆ ಅದನ್ನ ಆಮೇಲೆ ಸಾಲುಗಟ್ಟಲೆ ಅದನ್ನ ನೆಟ್ಟಿ, ಕೇರ್ಫುಲಿ ಅಂಡ್ ಡ್ಯೂರಿಂಗ್ ದ ವಿಂಟರ್ ಮಂತ್ಸ್ ಕಲೆಕ್ಟೆಡ್ ಡ್ಯೂ ದಟ್ ಫಾರ್ಮ್ಡ್ ಆನ್ ದೆಮ್ ವಿತ್ ಅ ಗ್ರೇಟ್ ಕೇರ್. ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಂಡ, ಮತ್ತು ಯಾವಾಗ ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಅವಾಗ ಏನ್ ಮಾಡಿದ, ಆ ಡ್ಯೂ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ, ಅಂದ್ರೆ ಸ್ಟೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ. ಹಿಸ್ ವೈಫ್ ಹೆಲ್ಪ್ಡ್ ಹಿಮ್ ಟು. ಅವಾಗ ಏನ್ ಮಾಡ್ಲು, ಅವನ ಹೆಂಡತಿ ಕೂಡ ಅವನಿಗೆ ಹೆಲ್ಪ್ ಅನ್ನ ಮಾಡಿದ್ಳು. ಅವಾಗ ಏನ್ ಮಾಡ್ಲು, ಮಧುಮತಿ ಗ್ಯಾದರ್ಡ್ ದ ಬನಾನಾ ಕ್ರಾಪ್. ಅವನು ಆ ಡ್ಯೂ ಅನ್ನ ಕಲೆಕ್ಟ್ ಮಾಡುವಾಗ ಮಧುಮತಿ ಏನ್ ಮಾಡ್ಲ ಅಂದ್ರೆ, ಆ ಗಿಡದಲ್ಲಿ ಏನ್ ಬನಾನಾ ಬರುತ್ತಲ್ಲ, ಬನಾನಾವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲು. ಟುಕ್ ಇಟ್ ಟು ದಿ ಮಾರ್ಕೆಟ್. ಆ ಹರಿದ ಬನಾನಾವನ್ನ ಅವಳು ಏನ್ ಮಾಡ್ಲು, ಮಾರ್ಕೆಟ್ಗೆ ತಗೊಂಡು ಹೋದ್ಲು. ಅಂಡ್ ಗಾಟ್ ಅ ಗುಡ್ ಪ್ರೈಸ್ ಫಾರ್ ಇಟ್. ಅದರಿಂದ ಅವಳಿಗೆ ಚೆನ್ನಾಗಿರೋ ಹಣ ಸಿಕ್ತು. ಓವರ್ ದ ಇಯರ್ಸ್ ರಾಮನಾಥ ಪ್ಲಾಂಟೆಡ್ ಮೋರ್ ಅಂಡ್ ಮೋರ್ ಪ್ಲಾಂಟ್ಸ್. ಹಾಗೆ ವರ್ಷಗಳು ಕಳೆದಂತೆ ರಾಮನಾಥ ಏನ್ ಮಾಡಿದ, ಎಲ್ಲ ಹೊಲದಲ್ಲಿ, ಪೂರ್ತಿ ಗದ್ದೆ ಎಲ್ಲ ಪ್ಲಾಂಟ್ ಅನ್ನ ನೆಟ್ಟ. ಅಂಡ್ ದೇ ಹ್ಯಾಡ್ ಅ ಹ್ಯೂಜ್ ಬನಾನಾ ಪ್ಲಾಂಟೇಶನ್. ಅವರ ಹ್ಯೂಜ್ ಅಂದ್ರೆ ತುಂಬಾ ಜಾಸ್ತಿ ಬನಾನಾ ಪ್ಲಾಂಟೇಶನ್ ಅವ್ರ ಹತ್ರ ಇತ್ತು. ಎಟ್ ದಿ ಎಂಡ್ ಆಫ್ 6 years he finally had his 5 liters of ಡ್ಯೂ. ಅಂದ್ರೆ ಯಾವಾಗಿಂದ ಹಚ್ಚಿದ್ನಲ್ಲ ಆ ವರ್ಷ ಅಂದ್ರ 6 ವರ್ಷಗಳ ಎಂಡಕ್ಕೆ, 6ನೇ ವರ್ಷ ಮುಗಿಯುವಷ್ಟರಲ್ಲಿ ಅವನಿಗೆ ಏನಾಯ್ತು, ಟೋಟಲ್ ಆಗಿ 5 ಲೀಟರ್ಸ್ ಆಫ್ ಡ್ಯೂ ಅವನಿಗೆ ಕಲೆಕ್ಟ್ ಆಯ್ತು. ಓಕೆನಾ? ಅದಾದ್ಮೇಲೆ ಇಲ್ಲಿ ನೋಡಿ, ಕೇರ್ಫುಲಿ ಹಿ ಟುಕ್ ದ ಬಾಟಲ್ ಟು ದಿ ಸೇಜ್. ಆ ತುಂಬಿದ ಬಾಟಲ್ ಅನ್ನ ಏನ್ ಮಾಡಿದ ಅವನು, ಸ್ವಾಮೀಜಿ ಹತ್ರ ತಕ್ಕೊಂಡು ಹೋದ. ದ ಸೇಜ್ ಸ್ಮೈಲ್ಡ್ ಅಂಡ್ ಮಟರ್ಡ್. ಅದನ್ನ ನೋಡಿ ಏನ್ ಮಾಡಿದ ಅವನು, ಸ್ವಾಮೀಜಿ ನಕ್ಕ ಮತ್ತು ಮಟರ್ಡ್ ಅಂದ್ರೇನು, ಸ್ಪೋಕ್ ಇನ್ ಅ ಲೋ ವಾಯ್ಸ್, ಒಂದು ಸಣ್ಣ ಧ್ವನಿಯಲ್ಲಿ ಮಾತನಾಡಿದ. ಸಮಥಿಂಗ್ ಓವರ್ ದಿ ವಾಟರ್. ಅಂದ್ರೆ ವಾಟರ್ ನೋಡಿ ಅವನು ಹೇಳಿದ್ನೆಲ್ಲ ಚಾಂಟ್ ಮಾಡ್ತೀನಿ ಅಂತ, ಅದೇ ತರ ಅವರು ಅದನ್ನ ನೋಡಿ ಚಾಂಟ್ ಮಾಡಿದ್ರು. ದೆನ್ ಹಿ ರಿಟರ್ನ್ ದ ಬಾಟಲ್. ಅವನು ಮತ್ತೆ ಬಾಟಲ್ನ ಆತನಿಗೆ
ಹ್ಮ್. ರಾಮನಾಥನಿಗೆ ವಾಪಸ್ ಮಾಡಿದರು ಮತ್ತು ಹೇಳಿದರು ಏನು, ಟ್ರೈ ಇಟ್ ಔಟ್, ಈಗ ನೀನೇನು ಮಾಡು, ಟ್ರೈ ಮಾಡಂತ ಕೊಟ್ಟರು. ರಾಮನಾಥ ಸ್ಪ್ರಿಂಕಲ್ಡ್ ಎ ಫ್ಯೂ ಡ್ರಾಪ್ಸ್ ಆನ್ ಅ ಕಾಪರ್ ವೆಸಲ್, ಒಂದು ಕಾಪರ್ ವೆಸಲ್ ಮೇಲೆ ಕಾಪರ್ನ ವಸ್ತುವಿನ ಮೇಲೆ ಏನು ಮಾಡಿದ, ಅದನ್ನ ಚಿಮ್ಮಿದ. ವೇಟೆಡ್ ಫಾರ್ ಇಟ್ ಟು ಟರ್ನ್ ಇಟ್ ಇನ್ ಟು ಗೋಲ್ಡ್, ಅದಕ್ಕೆ ಏನು ಮಾಡಿದ, ವೇಟ್ ಮಾಡಿದ ಆ ಕಾಪರ್ನ ವಸ್ತು ತಾಮ್ರದ ವಸ್ತು ಏನೋ ಬಂಗಾರ ಆಗಿ ಕನ್ವರ್ಟ್ ಆಗಲಿ ಅಂತ ವೇಟ್ ಮಾಡಿದ. ಬಟ್ ಟು ಹಿಸ್ ಸರ್ಪ್ರೈಸ್ ನಥಿಂಗ್ ಹ್ಯಾಪೆಂಡ್, ಬಟ್ ಏನಾಯ್ತು, ಏನು ಚೇಂಜಸ್ ಆಗಲಿಲ್ಲ, ಅದು ಕಾಪರ್ ಆಗಿ ಉಳಿಯಿತು. ಅವಾಗ ಏನಂದವನು ಸ್ವಾಮೀಜಿಗೆ, ದಿಸ್ ಈಸ್ ಚೀಟಿಂಗ್ ಹಿ ಟೋಲ್ಡ್ ದ ಸೇಜ್. ಅವಾಗ ರಾಮನಾಥ ಸಿಟ್ಟಿನಿಂದ ಏನ್ ಮಾಡಿದ, ಇದು ನೀನು ಚೀಟ್ ಮಾಡಿದೀಯ ನನಗಂತ ಹೇಳಿದ. ಐ ಹ್ಯಾವ್ ವೇಸ್ಟೆಡ್ 6 ಪ್ರೇಸಿಯಸ್ ಇಯರ್ಸ್ ಆಫ್ ಮೈ ಲೈಫ್. ಪ್ರೇಸಿಯಸ್ ಅಂದ್ರೇನು, ವ್ಯಾಲ್ಯೂಯೇಬಲ್. ನಾನು ನನ್ನ ಜೀವನದ 6 ವರ್ಷಗಳ ವ್ಯಾಲ್ಯೂಯೇಬಲ್ ವರ್ಷಗಳನ್ನ ಇದರಿಂದ ನಾನು ಇದರ ಬೆನ್ನಿನಿಂದ ನಾನು ಹಾಳು ಮಾಡಿದ್ದೀನಿ, ನೀನು ನಂಗೆ ಚೀಟ್ ಮಾಡಿದ್ಯಾ ಅಂತ ಹೇಳಿದ. ಬಟ್ ಸೇಜ್ ಮಹಿಪತಿ ಓನ್ಲಿ ಸ್ಮೈಲ್ಡ್ ಅಂಡ್ ಕಾಲ್ಡ್ ಮಧುಮತಿ ಟು ಕಮ್ ಫಾರ್ವರ್ಡ್. ಅವಾಗ ಏನ್ ಮಾಡಿದ, ಸ್ವಾಮೀಜಿ ಅವರು ಜಸ್ಟ್ ನಕ್ಕಿದ್ರು ಮತ್ತೆ ಅವನ ಹೆಂಡತಿ ಮಧುಮತಿಯನ್ನ ಮುಂದೆ ಕರೆದರು. ಶಿ ಕೇಮ್ ವಿತ್ ಅ ಬಿಗ್ ಬಾಕ್ಸ್, ಅವಳ ಕೈಯಲ್ಲಿ ಒಂದು ಬಿಗ್ ಬಾಕ್ಸ್ ಇತ್ತು. ವೆನ್ ಶಿ ಓಪನ್ ಇಟ್, ಇನ್ಸೈಡ್ ಶೈನ್ಡ್ ಸ್ಟಾಕ್ಸ್ ಆಫ್ ಗೋಲ್ಡ್ ಕಾಯಿನ್ಸ್. ಇವಾಗ ಅವಳು ಓಪನ್ ಮಾಡಿದಳಲ್ಲ, ಅದರ ತುಂಬಾ ಬಂಗಾರದ ನಾಣ್ಯಗಳು ಹೊಳಿತಾ ಇದ್ವು. ಓಕೆ, ನಾವು ದ ಸೇಜ್ ಟರ್ನ್ಡ್ ಟು ದ ವೆರಿ ಸರ್ಪ್ರೈಸ್ಡ್ ರಾಮನಾಥ ಅಂಡ್ ಸೇಡ್. ಅವಾಗ ಅದನ್ನ ಬಂಗಾರ ಹೊಳೆಯೋದು ನೋಡಿ ರಾಮನಾಥ ಸರ್ಪ್ರೈಸ್ ಆಗಿದ್ದ. ಅವಾಗ ಸೇಜ್ ಅವರು ಒಂದು ಮಾತು ಹೇಳಿದ್ರು, ದೇರ್ ಇಸ್ ನೋ ಮ್ಯಾಜಿಕ್ ಪೋಷನ್ ದ್ಯಾಟ್ ಕ್ಯಾನ್ ಟರ್ನ್ ಥಿಂಗ್ಸ್ ಇನ್ ಟು ಗೋಲ್ಡ್. ಈ ಜಗತ್ತಿನಲ್ಲಿ ಯಾವುದೇ ಮ್ಯಾಜಿಕ್ ಪೋಷನ್ ಇಲ್ಲ, ಅದು ವಸ್ತುಗಳನ್ನ ಬಂಗಾರವಾಗಿ ಕನ್ವರ್ಟ್ ಮಾಡುವಂತ ಯಾವುದೇ ಮ್ಯಾಜಿಕ್ ಪೋಷನ್ ಈ ಜಗತ್ತಿನಲ್ಲಿ ಇಲ್ಲ. ಯು ವರ್ಕ್ಡ್ ಹಾರ್ಡ್ ಆನ್ ಯುವರ್ ಲ್ಯಾಂಡ್, ನೀನು ಕಷ್ಟಪಟ್ಟು ಕೆಲಸ ಮಾಡಿದೀಯ ನಿನ್ನ ಹೊಲದಲ್ಲಿ. ಅಂಡ್ ಕ್ರಿಯೇಟೆಡ್ ದಿಸ್ ಪ್ಲಾಂಟೇಶನ್, ಈ ಎಲ್ಲ ಪ್ಲಾಂಟೇಶನ್ ನೀನೇ ಕ್ರಿಯೇಟ್ ಮಾಡಿದೀಯ. ವೈಲ್ ಯು ಲುಕ್ಡ್ ಆಫ್ಟರ್ ದ ಟ್ರೀಸ್, ನೀನ್ ಯಾವಾಗ ಆ ಗಿಡಗಳ ಮೇಲೆ ಕೆಲಸ ಮಾಡ್ತಾ ಇದೆಯಲ್ಲ, ಅವಾಗ ನಿನ್ನ ಹೆಂಡತಿ ಯುವರ್ ವೈಫ್ ಸೋಲ್ಡ್ ದ ಫ್ರೂಟ್ಸ್ ಇನ್ ದ ಮಾರ್ಕೆಟ್. ನೀನು ಆ ಡ್ಯೂ ಕಲೆಕ್ಟ್ ಮಾಡುವಾಗ ಬಿಸಿ ಇದೆಯಲ್ಲ, ಅದೇ ಟೈಮ್ನಲ್ಲಿ ನಿನ್ನ ಹೆಂಡತಿ ಆ ಬಾಳೆಹಣ್ಣುಗಳನ್ನ ಮಾರ್ಕೆಟ್ಗೆ ತಗೊಂಡು ಹೋದಳು. ದ್ಯಾಟ್ಸ್ ಹೌ ಯು ಗಾಟ್ ದಿಸ್ ಮನಿ, ಅದರಿಂದ ನಿನಗೆ ಇಷ್ಟು ಮನಿ ಅಥವಾ ಗೋಲ್ಡ್ ನಿನಗೆ ಸಿಕ್ಕಿದೆ ಅಂತ ಹೇಳ್ತಾನೆ. ಇಟ್ ವಾಸ್ ಯುವರ್ ಹಾರ್ಡ್ ವರ್ಕ್ ದ್ಯಾಟ್ ಕ್ರಿಯೇಟೆಡ್ ದಿಸ್ ವೆಲ್ತ್, ಇದು ನಿನ್ನ ಕಷ್ಟಪಟ್ಟಿದ್ದು, ಇದರಿಂದ ನೀನು ಇಷ್ಟು ಆಸ್ತಿ ಇದೆ, ಇದು ಮ್ಯಾಜಿಕ್ ಅಲ್ಲ ಅಂತ ಹೇಳ್ತಾನೆ. ಇಫ್ ಐ ಹ್ಯಾಡ್ ಟೋಲ್ಡ್ ಯು ಅಬೌಟ್ ದಿಸ್ ಅರ್ಲಿಯರ್ ಯು ವುಡ್ ಹ್ಯಾವ್ ನಾಟ್ ಲಿಸನ್ ಟು ಮೀ. ನಾನು ಇದರ ಬಗ್ಗೆ ಮೊದಲೇ ನಿನಗೆ ಹೇಳಿದ್ರೆ ನೀವು ನನ್ನ ಮಾತು ಕೇಳ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಸೊ ಐ ಪ್ಲೇಡ್ ಅ ಟ್ರಿಕ್ ಆನ್ ಯು, ಅದಕ್ಕೆ ನಾನು ಈ ಟ್ರಿಕ್ ನ ನಿನ್ನ ಮೇಲೆ ಯೂಸ್ ಮಾಡಿದೆ ಅಂತ ಹೇಳ್ತಾರೆ. ಓಕೆ, ಅವಾಗ ಲಾಸ್ಟ್, ರಾಮನಾಥ ಅಂಡರ್ಸ್ಟುಡ್ ದ ವಿಸ್ಡಮ್ ಬಿಹೈಂಡ್ ದೀಸ್ ವರ್ಡ್ಸ್ ಅಂಡ್ ವರ್ಕ್ಡ್ ಇವನ್ ಹಾರ್ಡರ್ ಆನ್ ಹಿಸ್ ಪ್ಲಾಂಟೇಶನ್ ಫ್ರಮ್ ದ ಡೇ ಆನ್. ಅವಾಗ ರಾಮನಾಥ ಇದ್ರ ಹಿಂದೆ ಇರೋ ಸತ್ಯವನ್ನ ತಿಳ್ಕೊಂಡ, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ನ ತಿಳ್ಕೊಂಡ. ಅಂಡ್ ವರ್ಕ್ಡ್ ಇವನ್ ಹಾರ್ಡರ್, ಅವಾಗಿಂದ ಏನ್ ಮಾಡಿದ, ಆ ದಿನದಿಂದ ಅವನು ಮತ್ತೆ ಜಾಸ್ತಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ಮತ್ತು ಅವನ ಸಂಪತ್ತನ್ನು ಕಾಪಾಡಿದ ಮತ್ತು ಅದನ್ನ ಜಾಸ್ತಿ ಮಾಡಿದ. ಈ ಚಾಪ್ಟರ್ನ ಬರೆದವರು ಯಾರು, ಸುಧಾಮೂರ್ತಿ. ಆಯ್ತಾ, ಇದರ ನೋಟ್ಸ್ ಬೇಕಾದಲ್ಲಿ ಅದ್ರ ನೋಟ್ಸ್ ನಲ್ಲಿ ಈ ಪ್ರತಿಯೊಂದರ ಆನ್ಸರ್ ಇರುತ್ತೆ. ಇದರಲ್ಲಿ ಏನು ಗ್ರಾಮರ್ ಇದೆಯಲ್ಲ ಅದನ್ನು ಕೂಡ ನಾವು ಅದರಲ್ಲಿ ಸಾಲ್ವ್ ಮಾಡ್ತೀವಿ. ಆ ನೋಟ್ಸ್ ನಿಮ್ಗೆ ಬೇಕಾದರೆ ಕೆಳಗಡೆ ಪ್ಲೀಸ್ ನೋಟ್ಸ್ ಅಂತ ಕಮೆಂಟ್ ಮಾಡಿ, ಮತ್ತು ಕೆಳಗಡೆ ಕಾಣ್ತಿರೋ ವಾಟ್ಸಪ್ ಚಾನಲ್ಗೆ ಪ್ಲೀಸ್ ಜಾಯಿನ್ ಆಗಿ. ಅಲ್ಲಿ ನಾವು ಇದೇ ಥರ ನಾವು ಅಲ್ಲಿ ನೋಟ್ಸ್ಗಳನ್ನೆಲ್ಲ ಬಿಡ್ತೀವಿ, ಮತ್ತು ಅದೇ ಥರ ಡೈಲಿ ಅಲ್ಲಿ ಕ್ವಿಜ್ನ ಟೆಸ್ಟ್ಗಳನ್ನ ತಗೋತೀವಿ ಇಂಗ್ಲೀಷ್ ಗ್ರಾಮರ್ ಮೇಲೆ. ಸೊ ಪ್ಲೀಸ್ ಅದನ್ನು ಯೂಸ್ ಮಾಡ್ಕೊಳ್ಳಿ. ಆಯಿತಾ, ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.